ನಮಸ್ಕಾರ, ನನ್ನ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ಈ ದಿನ ಮಲ್ಟಿ ರೈಸ್ ಬಾತ್ ಅಂತ ಮಾಡಿ ತೋರಿಸ್ತೀನಿ. ತುಂಬ ಟೇಸ್ಟ್ ಇರುತ್ತೆ ಮತ್ತು ಡಿಫ್ರೆಂಟ್ ಆಗಿರುತ್ತೆ. ಮೊದಲು ಒಲೆ ಮೇಲೆ ಒಂದು ದಬ್ರಿ ಇಟ್ಕೊಂಡಿದ್ದೀನಿ. ಅದಕ್ಕೆ 6 ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ನೋಡಿ ಟೊಮೊಟೊ ಇಡ್ತೀನಿ. ಮೇಲಿನ ಚೊಟ್ಟಿನ ಭಾಗ ಸ್ವಲ್ಪ ಚಾಕುನಲ್ಲಿ ತೆಗೆದಿದ್ದೀನಿ. 3 ಹುಳಿ ಟೊಮೊಟೊ, 1 ಬಾದಾಮಿ ಟೊಮೊಟೊ ಇಟ್ಟಿದ್ದೀನಿ. ಈಗ ಇದು ಎಣ್ಣೆಯಲ್ಲೇ ಬೇಯಬೇಕು. ಇದಕ್ಕೆ ಹಸಿಮೆಣಸು ಬೇಕಾದ್ರೂ ಹಾಕ್ಬೋದು. ನಾನಿಲ್ಲಿ ಹಸಿಮೆಣಸಿನ ಪೇಸ್ಟ್ ಹಾಕ್ತೀನಿ. ಈಗ ಇದು ಎಣ್ಣೆಯಲ್ಲೇ ಬಾಡಬೇಕು. ಮುಚ್ಚುತ್ತೀನಿ. ಮಧ್ಯ ಮಧ್ಯ ಸ್ವಲ್ಪ ನೋಡ್ತಾ ಇರಬೇಕು, ಬುಡ ಸೀದ್ಬಿಟ್ರೆ ಕಷ್ಟ. ಈಗ ಇದು ಚೂರು ಆ ಕಡೆ ಈ ಕಡೆ ಚೇಂಜ್ ಮಾಡೋಣ. ಬೇಯಬೇಕು. ಇದು ಚೆನ್ನಾಗಿ ಸಿಪ್ಪೆ ಹೊಡಿಬೇಕು. ಈಗ ಮುಚ್ಚೋಣ. ಟೊಮೊಟೊ ಹೊಡೆದಿದೆ. ಇನ್ನೂ ಚೆನ್ನಾಗಿ ಸ್ವಲ್ಪ ಒಳಗೆ ಬೇಯಬೇಕು. ನಂತರ ಇದನ್ನು ಚೆನ್ನಾಗಿ ಮಸಿಬೇಕು. ಹಾಗಾಗಿ ಚೆನ್ನಾಗಿ ಬೇಯಬೇಕಿದು. ನೋಡಿ ಮೆತ್ತಗಾಗಿದೆ. ಈಗ ಸ್ವಲ್ಪ ಹೀಗೆ ಮಸಿಯೋಣ. ಈಗ 1 ಸ್ಪೂನು ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನು ಶುಂಠಿ ಪೇಸ್ಟ್ ಹಾಕ್ತೀನಿ. ಈಗ ಮತ್ತೆ ಮಸಿಬೇಕು. ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾನು 1/4 kg ಆಗೋಷ್ಟು ಹೂಕೋಸನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಹಾಕ್ತೀನಿ. ನೋಡಿ, ಅರ್ಧ ದೊಣ್ಣಮೆಣಸನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ತೀನಿ. ಈಗ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಸಕ್ಕರೆ ಹಾಕ್ತೀನಿ. ಈಗ ಒಂದ್ಸರಿ ಹೀಗೆ ಮಿಕ್ಸ್ ಮಾಡೋಣ. ಇದು ಈ ಟೊಮೊಟೊ ಮತ್ತು ಎಣ್ಣೆ ಜೊತೆ ಬೇಯಬೇಕು ಸ್ವಲ್ಪ, ಹೂಕೋಸು ಮತ್ತು ದೊಣ್ಣಮೆಣಸು. ಈಗ ನೋಡಿ, ಹೂಕೋಸು ಮತ್ತು ದೊಣ್ಣಮೆಣಸು ನೀರು ಬೇಕು. ಬೇಯಬೇಕಾದ್ರೆ ನಾನು 1 ಲೋಟ ಆಗೋಷ್ಟು ನೀರು ಹಾಕಿದ್ದೀನಿ, ಬಿಸಿ ನೀರು. ಇಲ್ಲಿ ನಾನು 2 ಸ್ಪೂನು ದ್ರಾಕ್ಷಿ, 2 ಸ್ಪೂನ್ ಗೋಡಂಬಿ ಮತ್ತು 2 ಸ್ಪೂನ್ ಉತ್ತೊತ್ತೆನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹಾಕ್ತೀನಿ. ಇಲ್ಲಿ ನಾನು ಉಪ್ಪು ಹಾಕಿಲ್ಲ. ರುಚಿಗಾಗಷ್ಟು ನಾನು ಉಪ್ಪು ಹಾಕ್ತೀನಿ. ಈಗ ಒಂದ್ಸರಿ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡೋಣ. ಈಗ ಚೆನ್ನಾಗಿ ಬೆಂದಿ ಮುಚ್ಚೋಣ. ನೋಡಿ, ಚೆನ್ನಾಗಿ ಬೆಂದಿದೆ ಮತ್ತು ಫುಲ್ ಡ್ರೈ ಆಗಿದೆ. ನೀರಿನ ಅಂಶ ಎಲ್ಲ ಹೋಗಿದೆ. ಈಗ ನಾನು ಗರಂ ಮಸಾಲ 1/4 ಚಮಚದಷ್ಟು ಹಾಕ್ತೀನಿ. ನೋಡಿ, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಮುಷ್ಟಿಯಷ್ಟು ಪುದೀನ ಹಾಕ್ತೀನಿ. ಈಗ ಚೆನ್ನಾಗಿ ಹೀಗೆ ಬಿಸಿಲು ಮಿಕ್ಸ್ ಆಗಲಿ. 1-2 ನಿಮಿಷ ನಾನು ಗ್ಯಾಸ್ ಹಚ್ಚಿ ಬಿಸಿಗಿಡ್ತೀನಿ. ತುಂಬ ರುಚಿ ಇರುತ್ತೆ. ನೀವು ಮಾಡಿ ನೋಡಿ. ಮಲ್ಟಿ ರೈಸ್ ಬಾತ್ ಅಂತ ಹೆಸರಿಗೆ. ನೋಡಿ, ಗ್ಯಾಸ್ ಆಫ್ ಮಾಡಿದ್ವಿ. ಈಗ ಇದಕ್ಕೆ ಅನ್ನ ಮಿಕ್ಸ್ ಮಾಡಬೇಕು. ಸ್ವಲ್ಪ ತಣಿಲಿ. ಬಾತ್ಗೆ ಅನ್ನ ಮಿಕ್ಸ್ ಮಾಡೋಕೆ ಇಟ್ಕೊಂಡಿದ್ದೀನಿ. ತುಂಬ ಅನ್ನನೂ ಹಾಕಬಾರ್ದು. ನಾನು 1 ಲೋಟ ಅಕ್ಕಿಯಷ್ಟು ಮಾತ್ರ ಬಸ್ತಿಟ್ಕೊಂಡಿದ್ದೀನಿ. ಈಗ ಸ್ವಲ್ಪನೇ ಅನ್ನ ಹಾಕ್ತಾ ಮಿಕ್ಸ್ ಮಾಡ್ತಾ ಬರೋಣ. ಹೀಗೆ ನೋಡಿ, ಮಲ್ಟಿ ರೈಸ್ ಬಾತು ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ದ್ರಾಕ್ಷಿ, ಗೋಡಂಬಿ, ಉತ್ತುತ್ತೆ ಹಾಕಿರೋದ್ರಿಂದ ಮಕ್ಕಳು ತುಂಬ ಖುಷಿಯಿಂದ ಊಟ ಮಾಡ್ತಾರೆ.
ನೋಡಿದ್ರಲ್ಲ ಮಲ್ಟಿ ರೈಸ್ ಬಾತ್ ಹೇಗೆ ಮಾಡೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಧನ್ಯವಾದ.